ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಕೆಸೆಟ್ ಎಕ್ಸಾಮ್ ಇತ್ತು, ಪೋಸ್ಟ್ಪೋನ್ ಆಗಿದೆ. ಅದ್ರ ಬಗ್ಗೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ನಾವು ಏನು ಓದೋದು, ಯಾವ ಚಾಪ್ಟರ್ ಈಸಿ ಆಗಿರ್ಬೋದು, ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು, ಅದ್ರ ಬಗ್ಗೆ ವಿಡಿಯೋಸ್ ಮಾಡಿಕೊಡಿ ಅಂತ ಕೇಳಿದ್ರು. ಹಾಗಾಗಿ ಹಾರ್ಡ್ ಆ್ಯಂಡ್ ಸಾಫ್ಟ್ ಆಸಿಡ್ ಆ್ಯಂಡ್ ಬೇಸಸ್ HSAB ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಅದ್ರದ್ದು ಅಪ್ಲಿಕೇಶನ್ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಹೋಗಿ ಕೆಸೆಟ್ ಪೇಪರ್ ಕೆಮಿಸ್ಟ್ರಿ ಪೇಪರ್ 2 ಅಂತ ಕೊಟ್ಟರೆ ಪ್ಲೇ ಲಿಸ್ಟ್ ಬರುತ್ತೆ. ಅದರಲ್ಲಿ ಆಲ್ಮೋಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಸುಮಾರು ಮೆಕ್ಯಾನಿಸಮ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಹೆಲ್ಪ್ ಆಗ್ಬೋದು ಅಂತ. ಸಾಫ್ಟ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಏನಿದೆಯಲ್ಲ, HSAB ಪ್ರಿನ್ಸಿಪಲ್ ಅಂತ ಏನು ಹೇಳ್ತೀವಲ್ಲ, ಇದು ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಲೂಬೀಸ್ ಥಿಯರಿ ಅಂತಲೇ ಹೇಳ್ಬೋದು. ಇದಕ್ಕಿಂತ ಮುಂಚೆ ನಾನು 2 ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ನಿಮಗೆ ಲೂಯಿಸ್ ಆಸಿಡ್ ಕಾನ್ಸೆಪ್ಟ್ ಏನು, ಅಥವಾ ಬ್ರೋನ್ಸ್ಟೆಡ್ ಲೌರಿ ಕಾನ್ಸೆಪ್ಟ್ ಅಂದ್ರೇನು, ಅದ್ರದ್ದೆಲ್ಲ ಅರೇನಿಯಸ್ ಕಾನ್ಸೆಪ್ಟ್ ಅಂದ್ರೇನು, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ ಇದರಲ್ಲಿ ನಾವು HSAB ಪ್ರಿನ್ಸಿಪಲ್, ಹಾರ್ಡ್ ಆ್ಯಂಡ್ ಸಾಫ್ಟ್ ಆಸಿಡ್ಸ್ ಆ್ಯಂಡ್ ಬೇಸಸ್, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದನ್ನು ಪಿಯರ್ಸನ್ ಅನ್ನು 1963ನಲ್ಲಿ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ ಸ್ಟೆಬಿಲಿಟಿ ಆಫ್ ಮೆಟಲ್ ಕಾಂಪ್ಲೆಕ್ಸಸ್ ಆ್ಯಂಡ್ ಮೆಕ್ಯಾನಿಸಮ್ ಆಫ್ ದೇರ್ ರಿಯಾಕ್ಷನ್ಸು ಇದನ್ನು ಹೇಳಿದ್ರು. ಇದು ಯಾವ ಬೇಸಿಸ್ ಮೇಲೆ ಹೇಳ್ತಾರೆ ಅಂದರೆ, ಹೌ ದ ಇಂಟ್ರಾಕ್ಷನ್ ಬಿಟ್ವೀನ್ ಹೋಮೋ ಆ್ಯಂಡ್ ಲೂಮೋ ಹೇಗಾಗತ್ತೆ ಅಂತ. ಹೋಮೋ ಲೂಮೋ ಅಂತ ಏನಂತಂದರೆ, ಸೊ ನಾವು ಏನು ಹೇಳ್ತೀವಿ, ಹೋಮೋ ಲೋಮೋ ಅಂತ ಹೇಳ್ತೀವಿ. ಹೈಯೆಸ್ಟ್ ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್, ನೀವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ತೊಗೊಂಡ್ರೆ ಅಲ್ಲಿ ಹೋಮೋ ಲೋಮೋ ಅಂತ ಬರ್ತೀವಿ. ಹೈಯೆಸ್ಟ್ ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್ಗೆ ನಾವು ಹೋಮೋ ಅಂತ ಕರಿತೀವಿ. ಲೋಯೆಸ್ಟ್ ಅನ್ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್ಗೆ ಲೂಮೋ ಅಂತ ಹೇಳ್ತೀವಿ. ಸೊ ಅನ್ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗೆ ಹೈಯರ್ ಎನರ್ಜಿ ಇರುತ್ತೆ, ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗೆ ಎನರ್ಜಿ ಕಡಿಮೆ ಇರುತ್ತೆ. ಗ್ರೌಂಡ್ ಸ್ಟೇಟಲ್ಲಿ ಏನಾಗಿರ್ತವೆ ಅಂದರೆ, ಎಲೆಕ್ಟ್ರಾನ್ಸು ಗ್ರೌಂಡ್ ಸ್ಟೇಟಲ್ಲಿ ಇರ್ತವೆ. ಆದರೆ ವೆನ್ ದೇ ಗೈನ್ ದಿ ಎನರ್ಜಿ ಐದರ್ ಇನ್ ದಿ ಫಾರ್ಮ್ ಆಫ್ ದಿ ಲೈಟ್ ಆರ್ ಎನಿ ಅದರ್ ಫಾರ್ಮ್ ಎನರ್ಜಿ ಗೈನ್ ಆದಾಗ ಅವೇನು ಮಾಡ್ತವೆ, ಒಂದು ಎನರ್ಜಿ ಲೆವೆಲಿಂದ ಇನ್ನೊಂದು ಎನರ್ಜಿ ಲೆವೆಲ್ಗೆ ಎಕ್ಸೈಟೇಷನ್ ಆಗ್ತವೆ. ಆ ಎನರ್ಜಿ ಗ್ಯಾಪ್ ಏನಿರುತ್ತೆ ಆ ಬೇಸಿಸ್ ಮೇಲೆ ನಾವೇನು ಹೇಳ್ತಾ ಹೋಗ್ತೀವಿ ಅಂತಂದರೆ, ಯಾವುದು ಸಾಫ್ಟು ಯಾವುದು ಹಾರ್ಡ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು FMO analysis, the interaction between the acids and bases is controlled by relative energies of the particular ಫೌಂಟೀರಿಯರ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. FMO ಅಂತಂದರೆ ಫಾಂಟೀರಿಯರ್ ಮಾಲಿಕ್ಯುಲರ್ ಆರ್ಬಿಟಲ್, ದಟ್ ಈಸ್ ಹೋಮೋ ಆ್ಯಂಡ್ ಲೋಮೋ. ಹೋಮೋ ಲೋಮೋಗೆ ನಾವು ಫಾಂಟೀರಿಯರ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಗ್ರೇಟರ್ ದಿ ಎನರ್ಜಿ ಗ್ಯಾಪ್ ಬಿಟ್ವೀನ್ ಹೋಮೋ ಆ್ಯಂಡ್ ಲೂಮೋ, ಹಾರ್ಡರ್ ದಿ ಸ್ಪೀಶೀಸ್. ದ ಕ್ವಾಲಿಟೇಟಿವ್ ಹೇಗೆ ಅದನ್ನು ಕಂಡುಹಿಡಿಬೋದು ಅಂದರೆ, ಹಾರ್ಡ್ನೆಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಕೊಟ್ಟಿರುವಂಥ ಆ್ಯಸಿಡು ಹಾರ್ಡಾ ಸಾಫ್ಟಾ ಅಂತ ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂದರೆ, ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ಹೋಮೋ ಆ್ಯಂಡ್ ಲೂಮೋ ಮಧ್ಯದಲ್ಲಿರುವಂಥದ್ದು ಎಷ್ಟಿದೆ ಅಂತ. ಸೊ ಎನರ್ಜಿ ಆಫ್ ದಿ ಲೂಮೋ ಹೈಯೆಸ್ಟ್ ಎನರ್ಜಿ, ಅದು ಹೋಮೋ ಅಂತಂದರೆ ಲೋಯೆಸ್ಟ್ ಎನರ್ಜಿ. ಅವೆರಡರ ಮಧ್ಯೆ ಇರುವಂಥ ಎನರ್ಜಿ ಡಿಫ್ರೆನ್ಸ್ ಡಿವೈಡೆಡ್ ಬೈ 2 ಮಾಡಿದಾಗ ಬರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಹಾರ್ಡ್ನೆಸ್ ಅಂತ ಕರಿತೀವಿ. ಅಥವಾ ಅದನ್ನು ಇನ್ನೊಂದು ಥರನೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಯನೈಸೇಷನ್ ಎನರ್ಜಿ ಆಫ್ ದ ಪರ್ಟಿಕ್ಯುಲರ್ ಮೆಟಲ್ ಆ್ಯಂಡ್ ಎಲೆಕ್ಟ್ರಾನ್ ಅಫಿನಿಟಿ, ಅವೆರಡರದ್ದು ಡಿಫ್ರೆನ್ಸ್ ತೊಗೊಂಡು ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಹಾರ್ಡ್ನೆಸ್ ಬರುತ್ತೆ. ಸೊ ಆನ್ ದಿಸ್ ಕಾನ್ಸೆಪ್ಟ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿ ಆಸಿಡ್ಸ್ ಇಂಟು ಹಾರ್ಡ್ ಆ್ಯಂಡ್ ಸಾಫ್ಟ್. ಆ್ಯಕ್ಚುಲಿ ಲೂಯಿಸ್ ಕಾನ್ಸೆಪ್ಟ್ ಏನು ಹೇಳುತ್ತೆ, ಮೆಟಲ್ ಅಯಾನ್ಸ್ ಆಫ್ ದಿ ಆಸಿಡ್ಸ್ ಬಿಕಾಸ್ ದೇ ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್ಸ್ ಆ್ಯಂಡ್ ಲಿಗ್ಯಾಂಡ್ಸ್ ಆರ್ ಬೇಸಸ್ ದೇ ಡೊನೇಟ್ ದಿ ಎಲೆಕ್ಟ್ರಾನ್ಸ್. ಲೂಯಿಸ್ ಕಾನ್ಸೆಪ್ಟಲ್ಲಿ ಏನು ಹೇಳ್ತೀವಿ, ಯಾವುದು ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಯಾವುದು ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಯಾವುದು ಡೊನೇಟ್ ಮಾಡುತ್ತಲ್ಲ ಅದನ್ನು ಬೇಸಸ್ ಅಂತ ಕರಿತೀವಿ, ಯಾವುದು ಅಕ್ಸೆಪ್ಟ್ ಮಾಡ್ಕೊಳುತ್ತಲ್ಲ ಅದನ್ನು ಆಸಿಡ್ಸ್ ಅಂತ ಕರಿತೀವಿ. ದಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದಟ್ ಈಸ್ ಕಾಲ್ಡ್ ಆಸ್ HSAB. ಸೊ HSAB ಪ್ರಕಾರ ಲೂಯಿಸ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಆರ್ ಫರ್ದರ್ ಡಿವೈಡೆಡ್ ಇಂಟು ಹಾರ್ಡ್ ಆ್ಯಂಡ್ ಸಾಫ್ಟ್ ಅಥವಾ ಬಾರ್ಡರ್ ಲೈನ್ ಟೈಪ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಈಗ ಆರ್ಗ್ಯಾನಿಕ್ ಸ್ಪೀಸೀಸಸ್ ಇರುತ್ತೆ, ಅವನ್ನ ಏನು ಮಾಡ್ತಾ ಇದ್ದೀವಿ, ಲೂಯಿಸ್ ಆಸಿಡ್ಸ್ ಅಂತ ಬೇಸಸ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಅದು ಹಾರ್ಡ್ ಇದೆಯಾ, ಸಾಫ್ಟ್ ಇದೆಯಾ, ಬಾರ್ಡರ್ ಲೈನ್ ಇದೆಯಾ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, HSAB ಅಗೇನ್ ಅದ್ರ ಮಧ್ಯೆ ಇರೋ ಹೋಮೋಲೋಮೋ ಮಧ್ಯದಲ್ಲಿರುವಂಥ ಎನರ್ಜಿ ಡಿಫ್ರೆನ್ಸ್ ಏನಿದೆಯಲ್ಲ ಆ ಬೇಸಿಸ್ ಮೇಲೆ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಹೇಗೆ ಡಿಫೈನ್ ಮಾಡ್ತೀವಿ, ಹಾರ್ಡ್ ಲೂಯಿಸ್ ಆಸಿಡ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಸ್ಮಾಲ್ ಅಯಾನಿಕ್ ರೇಡಿಯೈ. ಅಯಾನಿಕ್ ರೇಡಿಯೈ ಅಂತಂದರೆ ನಿಮಗೆ ಪಿರಿಯಾಡಿಕ್ ಪ್ರಾಪರ್ಟೀಸ್ 4 ಇದೆ ಗೊತ್ತಿರಬೇಕು. ಅಟಾಮಿಕ್ ಸೈಜ್ ಅಂತ ಹೇಳ್ತೀವಿ, ಎಲೆಕ್ಟ್ರಾನ್ ಅಫಿನಿಟಿ, ಅಯನೈಸೇಷನ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಈ ಪ್ಯಾರಾಮೀಟರ್ಗಳ ಮೇಲೆ ನಾವು ಅದನ್ನು ಸಾಫ್ಟಾ ಹಾರ್ಡಾ ಅಂತ ಹೇಳ್ತೀವಿ. ಹಾರ್ಡ್ ಲೂಯಿಸ್ ಆಸಿಡ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಸ್ಮಾಲ್ ಅಯಾನಿಕ್ ರೇಡಿಯೈ, ಸೈಜು ಚಿಕ್ಕದಿರುತ್ತೆ.
ಹೈ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದ್ದಂಗೂ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ. ಸ್ಟ್ರಾಂಗ್ಲಿ ಸಾಲ್ವೇಟೆಡ್, ಚಿಕ್ಕದಾಗಿದ್ದಷ್ಟು ಸಾಲ್ವೇಷನ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಎಂಟಿ ಡಿ ಆರ್ಬಿಟಲ್ಸ್ ಇತ್ತು ಅಥವಾ ವೇಕೆಂಟ್ ಆರ್ಬಿಟಲ್ಸ್ ಇತ್ತು ಅಂತಂದರೆ ದೇ ಆಕ್ಟ್ ಎಸ್ ಎ ಲೂಯಿಸ್ ಆಸಿಡ್ ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಹೈ ಎನರ್ಜಿ ಆಫ್ ಲೂಮೋ ಅಂದರೆ ನಿಮಗೆ ಗೊತ್ತಿರಬೇಕು, ಲೋಯೆಸ್ಟ್ ಅನ್ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಹೇಳ್ತೀವಿ. ಸೊ ಅದರದ್ದು ಎನರ್ಜಿ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ಸ್ ಯಾವುದು ಅಂದರೆ H+, ಲಿಥಿಯಂ ಪ್ಲಸ್, Cr ಕ್ರೋಮಿಯಂ 6+, Na+ ಆಗುತ್ತೆ, Cr3+ ಆಗುತ್ತೆ. ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಅವು ಜಾಸ್ತಿ ಆಗ್ತವೆ. ಆ ಥರ ಲೂಯಿಸ್ ಆಸಿಡ್ಸ್ ಅಂದ್ರೆ ಏನು? ದೇ ಆರ್ ಕ್ಯಾರೆಕ್ಟರೈಸ್ ಬೈ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುತ್ತೆ. ಲಾರ್ಜ್ ಅಯಾನಿಕ್ ರೇಡಿಯೈ, ಲೋ ಪಾಸಿಟಿವ್ ಚಾರ್ಜ್, ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್, ಲೋ ಎನರ್ಜಿ ಆಫ್ ಲೂಮೋ. ಸೊ ಎರಡರಲ್ಲೂ ನಮ್ಗೆ ಏನಾಗುತ್ತೆ, ಲೋ ಎನರ್ಜಿ ಲೂಮೋ ಬೇಕಾಗತ್ತೆ. ಅದ್ರ ಪ್ರಕಾರ ನೀವು ನೋಡ್ಕೋಬೇಕಾಗತ್ತೆ. Au+ ಇರ್ಬೋದು, ಸಿಲ್ವರ್ ಇರ್ಬೋದು, ಕಾಪರ್ ಇರ್ಬೋದು, ಮರ್ಕ್ಯುರಸ್ ಇರ್ಬೋದು, ಪ್ಲಾಟಿನಮ್ ಇರ್ಬೋದು ಅನ್ನೋ ಎಕ್ಸಾಂಪಲ್. ಹಾಗೆ ಹಾರ್ಡ್ ಲೂಯಿಸ್ ಬೇಸಸ್ ಆರ್ ಕ್ಯಾರೆಕ್ಟರೈಸ್ ಬೈ ಸ್ಮಾಲ್ ಅಯಾನಿಕ್ ರೇಡಿಯೈ. ಸೊ ಹಾರ್ಡು ಆಸಿಡ್ ಮತ್ತು ಹಾರ್ಡ್ ಬೇಸಸ್ಗೂ ಎರಡಕ್ಕೂ ಅಟಾಮಿಕ್ ಸೈಜು ಕಡಿಮೆ ಇರುತ್ತೆ. ಸೈಜು ಕಡಿಮೆ ಇರೋದಕ್ಕೋಸ್ಕರ ಸ್ಟ್ರಾಂಗ್ಲಿ ಸಾಲ್ವೇಟೆಡ್ ಆಗಿರ್ತವೆ. ಬೇಸಸ್ ಅಂದ್ರೇನು? ದೇ ಆರ್ ದಿ ಒನ್ ವಿಚ್ ಗೋಯಿಂಗ್ ಟು ಡೊನೇಟ್ ದಿ ಎಲೆಕ್ಟ್ರಾನ್. ಡೊನೇಟ್ ಮಾಡಬೇಕು ಅಂದರೆ ಏನಾಗಿರಬೇಕು? ದೇ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಗಿರಬೇಕು, ವೀಕ್ಲಿ ಪೋಲರೈಸಬಲ್ ಆಗಿರಬೇಕು, ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಹೈ ಎನರ್ಜಿ ಆಫ್ ಓಮೋ ಆಗಿರಬೇಕು. F-, OH-, NH3, PO4 3-, MOO4 2-, ಇವೆಲ್ಲಕ್ಕೆ ಎಕ್ಸಾಂಪಲ್ಸ್ ಆಗುತ್ತೆ. ಅದೇ ಥರ ಸಾಫ್ಟ್ ಬೇಸಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಲಾರ್ಜ್ ಅಯಾನಿಕ್ ರೇಡಿಯೈ ಆಗಿರುತ್ತೆ. ಇಂಟರ್ಮೀಡಿಯೇಟ್ ಎಲೆಕ್ಟ್ರೋನೆಗೆಟಿವ್, ನಾಟ್ ಕಡಿಮೆನೇ ಇರಲ್ಲ ಜಾಸ್ತಿನೇ ಇಲ್ಲ, ಇನ್ ಬಿಟ್ವೀನ್ ಇರ್ತವೆ. ಹೈಲಿ ಪೋಲರೈಸಬಲ್ ಆಗ್ತವೆ, ಲೋ ಎನರ್ಜಿ ಇರ್ತವೆ. ಎಕ್ಸಾಂಪಲ್ I- ಇರ್ಬೋದು, SO4 2- ಇರ್ಬೋದು. ಇವೆಲ್ಲ ನಿಮ್ಗೆ ಏನಾಗುತ್ತೆ, ಎಕ್ಸಾಂಪಲ್ಸು ಆಗ್ತಾ ಹೋಗ್ತವೆ. ನಿಮಗೆ ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಯಾವ್ಯಾವುದು ವೀಕ್ ಬೇಸು, ಸ್ಟ್ರಾಂಗ್ ಬೇಸು ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅಕಾಂಟಿ HSAB ಏನು ಆಗುತ್ತೆ ಅಂತ ಕೇಳ್ತಾರೆ. ಸೊ ನಿಮಗೆ ಅದು ಗೊತ್ತಿರಬೇಕಾಗತ್ತೆ. ಆ ಥರ ಬಾರ್ಡರ್ ಲೈನ್ ಅಂತಲೂ ಕೆಲವೊಂದನ್ನು ಕನ್ಸಿಡರ್ ಮಾಡ್ತೀವಿ. ಬಾರ್ಡರ್ ಲೈನ್ ಅಂತಂದರೆ ದೇ ಆರ್ ಇನ್ ಬಿಟ್ವೀನ್, ಆಸಿಡ್ಸು ಅಲ್ಲ ಬೇಸಸ್ಸು ಅಲ್ಲ. ಕೆಲವೊಂದು ಪ್ರಾಪರ್ಟಿ ಅದಿರುತ್ತೆ, ಕೆಲವೊಂದು ಪ್ರಾಪರ್ಟಿ ಈ ಥರ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ? ಬಾರ್ಡರ್ ಲೈನ್ ಅಂತ ಕರಿತೀವಿ. Fe2+, Mn2+, Cu2+, Zn2+, ಇವಕ್ಕೆಲ್ಲ ಇಂಟರ್ಮೀಡಿಯೇಟ್ ಆಸಿಡ್ಸ್ ಅಂತ ಕರಿತೀವಿ. ಅದೇ ಥರ ಇಂಟರ್ಮೀಡಿಯೇಟ್ ಬೇಸ್ ಯಾವುದು ಅಂದರೆ Cl- ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಇನ್ ಶಾರ್ಟ್, ಇನ್ ಜನರಲ್ ನಾನು ಹೇಳಬೇಕು ಅಂದರೆ ಹಾರ್ಡ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಆರ್ ಸ್ಮಾಲ್, ನಾನ್ ಪೋಲರೈಸಬಲ್, whereas soft acids and bases are larger, more polarizable. ಸೊ ಪೋಲರೈಸಬಲ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕಾಗತ್ತೆ. ಈಗ ಹಾರ್ಡ್ ಆಸಿಡ್ಸ್ ಪ್ರಿಫರ್ ಬೈಂಡಿಂಗ್ ವಿತ್ ಅ ಹಾರ್ಡ್ ಬೇಸಸ್ ಟು ಗಿವ್ ದಿ ಅಯಾನಿಕ್ ಕಾಂಪ್ಲೆಕ್ಸ್, whereas ಸಾಫ್ಟ್ ಆಸಿಡ್ಸ್ ಪ್ರಿಫರ್ ಬೈಂಡಿಂಗ್ ಟು ಸಾಫ್ಟ್ ಬೇಸಸ್ ಟು ಗಿವ್ ದಿ ಕೋವೆಲೆಂಟ್ ಕಾಂಪ್ಲೆಕ್ಸಸ್. ಸೊ ಇದು ಏನಾಗುತ್ತೆ, ಅಕಾಂಟಿ HSABನಲ್ಲಿ ಏನಾಗುತ್ತೆ ಅಂದರೆ, ನಾವು ಯಾವುದನ್ನ ಹಾರ್ಡು ಬೇಸ್ ಅಂತ ಕ್ಲಾಸಿಫೈ ಮಾಡಿದರೆ ಹಾರ್ಡ್ ಆಸಿಡ್ ಯಾವಾಗೂ ಹಾರ್ಡ್ ಬೇಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಸಾಫ್ಟ್ ಆಸಿಡ್ ಯಾವಾಗೂ ಸಾಫ್ಟ್ ಬೇಸ್ ಜೊತೆಗೆ ಇಂಟ್ರಾಕ್ಷನ್ ಆಗುತ್ತೆ. ಸೊ ಹಾರ್ಡು ಸಾಫ್ಟು ಇಂಟ್ರಾಕ್ಷನ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ ನನಗೆ ಜಾಸ್ತಿ ಆಗ್ತವೆ. ಆ ಥರ ಲೂಯಿಸ್ ಆಸಿಡ್ಸ್ ಅಂದ್ರೇನು? ದೇ ಆರ್ ಕ್ಯಾರೆಕ್ಟರೈಸ್ ಬೈ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುತ್ತೆ. ಲಾರ್ಜ್ ಅಯಾನಿಕ್ ರೇಡಿಯೈ, ಲೋ ಪಾಸಿಟಿವ್ ಚಾರ್ಜ್, ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್, ಲೋ ಎನರ್ಜಿ ಆಫ್ ಲೂಮೋ. ಸೊ ಎರಡರಲ್ಲೂ ನಮ್ಗೆ ಏನಾಗುತ್ತೆ, ಲೋ ಎನರ್ಜಿ ಲೂಮೋ ಬೇಕಾಗತ್ತೆ. ಅದ್ರ ಪ್ರಕಾರ ನೀವು ನೋಡ್ಕೋಬೇಕಾಗತ್ತೆ. Au+ ಇರ್ಬೋದು, ಸಿಲ್ವರ್ ಇರ್ಬೋದು, ಕಾಪರ್ ಇರ್ಬೋದು, ಮರ್ಕ್ಯುರಸ್ ಇರ್ಬೋದು, ಪ್ಲಾಟಿನಮ್ ಇರ್ಬೋದು. ಎಕ್ಸಾಂಪಲ್. ಹಾಗೆ ಹಾರ್ಡ್ ಲೂಯಿಸ್ ಬೇಸಸ್ ಆರ್ ಕ್ಯಾರೆಕ್ಟರೈಸ್ ಬೈ ಸ್ಮಾಲ್ ಅಯಾನಿಕ್ ರೇಡಿಯೈ.
ಸೊ ಹಾರ್ಡು ಆ್ಯಸಿಡ್ ಮತ್ತು ಹಾರ್ಡ್ ಬೇಸಸ್ಗೂ ಎರಡಕ್ಕೂ ಅಟಾಮಿಕ್ ಸೈಜು ಕಡಿಮೆ ಇರುತ್ತೆ. ಸೈಜು ಕಡಿಮೆ ಇರೋದಕ್ಕೋಸ್ಕರ ಸ್ಟ್ರಾಂಗ್ಲಿ ಸಾಲ್ವೇಟೆಡ್ ಆಗಿರ್ತವೆ. ಬೇಸಸ್ ಅಂದ್ರೇನು, ದೇ ಆರ್ ದಿ ಒನ್ ವಿಚ್ ಗೋಯಿಂಗ್ ಟು ಡೊನೇಟ್ ದಿ ಎಲೆಕ್ಟ್ರಾನ್. ಡೊನೇಟ್ ಮಾಡಬೇಕು ಅಂದರೆ ಏನಾಗಿರಬೇಕು, ದೇ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಗಿರಬೇಕು, ವೀಕ್ಲಿ ಪೋಲರೈಸಬಲ್ ಆಗಿರಬೇಕು, ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಹೈ ಎನರ್ಜಿ ಆಫ್ ಓಮೋ ಆಗಿರಬೇಕು. F ಮೈನಸ್ OH ಮೈನಸ್ NH3 PO4 3 ಮೈನಸ್ MOO4 2 ಮೈನಸ್ ಇವೆಲ್ಲ ಇದಕ್ಕೆ ಪೋಲರೈಸಬಿಲಿಟಿ ಅಂತ ಹೇಳ್ತೀವಿ. ಅಗೇನ್ ಇದು ಪಿರಿಯಾಡಿಕ್ ಟೇಬಲ್ನ ಕನ್ಸಿಡರ್ ಮಾಡಿಕೊಂಡ್ರೆ ನೀವು ಹಾರ್ಡ್ ಆ್ಯಸಿಡ್ಸು ಹಾರ್ಡ್ ಬೇಸು ಯಾವ್ದು ಆಗುತ್ತೆ ಅಥವಾ ಸಾಫ್ಟ್ ಆ್ಯಸಿಡು ಹಾರ್ಡ್ ಆ್ಯಸಿಡ್ ಯಾವುದಾಗುತ್ತೆ ಅಂತಂದರೆ ಎಲಿಮೆಂಟ್ಸ್ ಟೆನ್ ಟು ಫಾರ್ಮ್ ಆ್ಯಸಿಡ್ಸ್ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಪ್ಯಾರಾಮೀಟರ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾರ್ಡ್ ಆ್ಯಸಿಡ್ಗೂ ಸಾಫ್ಟ್ ಆ್ಯಸಿಡ್ಗೂ ತುಂಬ ಡಿಫ್ರೆನ್ಸ್ ಇತ್ತು ಅಂದರೆ ಅವಾಗ ಅದು ಆ ರೀತಿ ಆಗುತ್ತೆ. ಸಾಫ್ಟರ್ ಆ್ಯಸಿಡ್ ಅಂದರೆ CCl2 ಬಿಸ್ಮತ್ ಆಗುತ್ತೆ. ಹಾರ್ಡರ್ ಆ್ಯಸಿಡ್ ಅಂತಂದರೆ ಲೆಡ್ ಟು ಕಾರ್ಬನ್ ಆಗುತ್ತೆ. ಈ ರೀತಿಯಾಗಿ ನೀವು ನೆನಪಿಡೋದನ್ನು ಮಾಡಬೇಕಾಗತ್ತೆ. ಆ ಥರ ಟೆನ್ ಟು ಫಾರ್ಮ್ ಬೇಸಸ್ ಅಂದರೆ ಎಲೆಕ್ಟ್ರೋನೆಗೆಟಿವ್ ಫ್ಯಾಕ್ಟರ್ ಏನಾಗುತ್ತೆ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುತ್ತೆ. ಸೈಜ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಈ ಬೇಸಸ್ ಮೇಲೆ ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಇದೆ, ಯಾವುದು ಮೋರ್ ಬೇಸಸ್ನ ಫಾರ್ಮ್ ಮಾಡುತ್ತೆ ಅನ್ನೋದ್ರ ಮೇಲೆ ಹೇಳ್ತಾ ಹೋಗ್ತೀವಿ. ಎಲಿಮೆಂಟ್ ಈಗ ಪಿ ಬ್ಲಾಕಲ್ಲಿ ಇರುವಂಥವು ದೆ ಟೆನ್ ಟು ಫಾರ್ಮ್ ದಿ ಬೇಸಸ್. ಅದೇ ಥರ ಡಿ ಬ್ಲಾಕ್ ಮತ್ತು ಎಸ್ ಬ್ಲಾಕ್ ಇರುವಂಥವು ದೆ ಟೆನ್ ಟು ಫಾರ್ಮ್ ದಿ ಆ್ಯಸಿಡ್ಸ್. ಅದರಲ್ಲಿ ಸಾಫ್ಟ್ ಆ್ಯಸಿಡ್ ಯಾವುದು, ಹಾರ್ಡ್ ಆ್ಯಸಿಡ್ ಯಾವುದು, ಬಾರ್ಡರ್ ಲೈನ್ ಆ್ಯಸಿಡ್ ಯಾವುದು ಅಂತ ಪಿರಿಯಾಡಿಕ್ ಟೇಬಲಲ್ಲಿ ನಾವು ನೋಡ್ಕೊಳ್ತಾ ಹೋಗ್ಬೋದು. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಪೋಲರೈಸಬಿಲಿಟಿ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಫ್ಯಾಕ್ಟರ್ ಮೇಲೆ ಅದು ಹಾರ್ಡು ಅಥವಾ ಬೇಸ್ ಅಂತ ಹೇಳ್ತೀವಿ. ಸೊ ಎಲ್ಲನೂ ಸಮರೈಸ್ ಮಾಡೋದಾದರೆ ಹಾರ್ಡ್ ಆ್ಯಸಿಡ್ ಮತ್ತು ಸಾಫ್ಟ್ ಆ್ಯಸಿಡ್ನ ಕಂಪೇರ್ ಮಾಡೋದಾದರೆ ಇನ್ ಟರ್ಮ್ಸ್ ಆಫ್ ಸೈಜ್ನ ನಾವು ಕಂಪೇರ್ ಮಾಡ್ತೀವಿ ಅಂದರೆ ಸ್ಮಾಲ್ ಸೈಜು ಸ್ಮಾಲ್ ಅಯಾನಿಕ್ ರೇಡಿಯಸ್. ಸಾಫ್ಟ್ ಆ್ಯಸಿಡ್ಗಾದ್ರೆ ಏನಾಗುತ್ತೆ, ಲಾರ್ಜೆಸ್ಟ್ ಸೈಜು ಲಾರ್ಜ್ ಅಯಾನಿಕ್ ರೇಡಿಯಸ್. ಇಲ್ಲಿ ಪಾಸಿಟಿವ್ ಚಾರ್ಜು ಜಾಸ್ತಿ ಇರುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜು ಕಡಿಮೆ ಇರುತ್ತೆ. ಲೋ ಎಲೆಕ್ಟ್ರೋನೆಗೆಟಿವಿಟಿ, ಇಂಟರ್ಮೀಡಿಯೇಟ್ ಎಲೆಕ್ಟ್ರೋನೆಗೆಟಿವಿಟಿ, ಲೋ ಪೋಲರೈಸಬಿಲಿಟಿ, ಇಲ್ಲಿ ಪೋಲರೈಸಬಿಲಿಟಿ ಹೈ ಇರುತ್ತೆ. ನೆಕ್ಸ್ಟ್ ನಾಟ್ ಈಸಿಲಿ ಆಕ್ಸಿಡೈಸ್, ಹೈ ಎನರ್ಜಿ ಆಫ್ ಲೂಮೋ, ಲೋ ಎನರ್ಜಿ ಆಫ್ ಲೂಮೋ. ಇಲ್ಲಿ ಅಯಾನಿಕ್ ಇಂಟ್ರಾಕ್ಷನ್ಸ್ ಆಗುತ್ತೆ, ಇಲ್ಲಿ ಕೋವಲೆಂಟ್ ಇಂಟ್ರಾಕ್ಷನ್ಸ್ ನಿಮಗೆ ಆಗ್ತಾ ಹೋಗುತ್ತೆ. ಹಾಗೆ ಹಾರ್ಡ್ ಬೇಸು ಮತ್ತು ಸಾಫ್ಟ್ ಬೇಸ್ನ ಕಂಪೇರ್ ಮಾಡೋದಾದರೆ ಇನ್ ಟರ್ಮ್ಸ್ ಆಫ್ ಸೈಜ್ ಅಂತಂದರೆ ಹಾರ್ಡ್ ಬೇಸ್ ಏನಿರುತ್ತೆ ಸೈಜು ಚಿಕ್ಕದಿರುತ್ತೆ. ಬೋತ್ ಹಾರ್ಡ್ ಆ್ಯಸಿಡ್ ಆ್ಯಂಡ್ ಹಾರ್ಡ್ ಬೇಸ್ಗೆ ಸೈಜು ಯಾವಾಗೂ ಚಿಕ್ಕದಿರುತ್ತೆ. ಸಾಫ್ಟ್ ಆ್ಯಸಿಡ್ಗೆ ಸಾಫ್ಟ್ ಬೇಸ್ಗೆ ಯಾವಾಗೂ ಸೈಜು ಜಾಸ್ತಿ ಇರುತ್ತೆ. ಸೊ ಪೋಲರೈಸಬಿಲಿಟಿ ಅಥವಾ ಪಾಸಿಟಿವ್ನ ಚಾರ್ಜ್ ತೊಗೊಂಡ್ರೆ ಹಾರ್ಡ್ ಆ್ಯಸಿಡು ಹಾರ್ಡ್ ಬೇಸ್ಗೆ ಪಾಸಿಟಿವ್ ಚಾರ್ಜು ಜಾಸ್ತಿ ಇರುತ್ತೆ. ಸಾಫ್ಟ್ಗೆ ಆ್ಯಸಿಡ್ ಆಗಿರ್ಬೋದು ಬೇಸ್ ಆಗಿರ್ಬೋದು ಪಾಸಿಟಿವ್ ಚಾರ್ಜು ಕಡಿಮೆ ಇರುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ತೊಗೊಂಡ್ರೆ ಬೇಸ್ಗಾದರೆ ಹೈ ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ, ಸಾಫ್ಟ್ ಬೇಸ್ಗಾದರೆ ಇಂಟರ್ಮೀಡಿಯೇಟ್ ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ. ಇದು ವೀಕ್ ಪೋಲರೈಸಬಿಲಿಟಿ ಇರುತ್ತೆ, ಇಲ್ಲಿ ಹೈ ಪೋಲರೈಸಬಿಲಿಟಿ ಇರುತ್ತೆ. ನಾಟ್ ಈಸಿಲಿ ಆಕ್ಸಿಡೈಸ್ ವಿತ್ ಲೋಮೋ, ಹೈ ಎನರ್ಜಿ ಆಫ್ ಲೋಮೋ, ಲೋ ಎನರ್ಜಿ ಆಫ್ ಹೋಮೋ. ಅಯಾನಿಕ್ ಇಂಟ್ರಾಕ್ಷನ್ಸು ಇಲ್ಲಿ ಕೋವಲೆಂಟ್ಸ್ ನಿಮಗೆ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಇದು ತಿಳ್ಕೊಂಡು ನನಗೆ ಏನಾಗುತ್ತೆ, ವೇರ್ ಇಟ್ ಈಸ್ ಯೂಸ್ಫುಲ್ ಇನ್ ಅವರ್ ಡೇ ಟು ಡೇ ಲೈಫ್. ಮೊದಲನೇದು ಅಪ್ಲಿಕೇಶನ್ ಆಫ್ HSAB ಪ್ರಿನ್ಸಿಪಲ್ ಏನು ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತಾ ಇಲ್ವಾ ಅದನ್ನು ನನಗೆ ಈಸಿಯಾಗಿ ಇದರಿಂದ ತಿಳ್ಕೊಬೋದು. ದ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ಈಸ್ ಪಾಸಿಬಲ್ ಇನ್ ಕೇಸಸ್ ಆಫ್ ವಾಟರ್, ಅಮೋನಿಯಾ ಆ್ಯಂಡ್ HF. ನಾವೇನು ಹೇಳ್ತೀವಿ, ಹೈಡ್ರೋಜನ್ ಬಾಂಡಿಂಗ್ ಯಾಕೆ ಫಾರ್ಮೇಷನ್ ಆಗುತ್ತೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮತ್ತು ಹೈಡ್ರೋಜನ್ ಜೊತೆಗೆ ಇದ್ರೆ ಮಾತ್ರ ಆಗುತ್ತೆ. ಹಾಗಾದರೆ ಎಲ್ಲ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುವಂಥದ್ದು ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ವಿತ್ ಸ್ಮಾಲ್ ಸೈಜ್ ಇರುವಂಥವು ಮಾತ್ರನೇ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ನೀವು ವಾಟರು ಮತ್ತು ಅಮೋನಿಯಾ HFನ ತೊಗೊಂಡ್ರೆ ಅದನ್ನು ನಾವೇನಂತ ಕರಿತೀವಿ, ಹಾರ್ಡ್ ಬೇಸಸ್ ಅಂತ ಕರಿತೀವಿ. ಬಿಕಾಸ್ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅ ಪಾಸಿಟಿವ್ಲಿ ಚಾರ್ಜ್ಡ್ H+, ವಿಚ್ ಇಸ್ ಅನ್ ಹಾರ್ಡ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್. ಹಾಗಾಗಿ ಅವೆರಡರ ಮಧ್ಯೆ ಹೈಡ್ರೋಜನ್ ಬಾಂಡಿಂಗು ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಕ್ಸಿಜನ್ನು, ಫ್ಲೋರಿನು, ನೈಟ್ರೋಜನು ಸ್ಮಾಲ್ ಸೈಜ್ ಚಿಕ್ಕದಿದೆ, ಚಾರ್ಜ್ ಜಾಸ್ತಿ ಇದೆ. ಹಾಗಾಗಿ ದೇ ವಿಲ್ ಬಿಕಮ್ ಹಾರ್ಡ್ ಬೇಸ್ ಆಲ್ವೇಸ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅ ಹಾರ್ಡ್ ಆ್ಯಸಿಡ್. ಸೊ H ಇಸ್ ಅನ್ ಹಾರ್ಡ್ ಆ್ಯಸಿಡ್, ಹಾಗಾಗಿ ಅವೆರಡು ಕಂಬೈನ್ ಆಗಿ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ. ಇದು ಒಂದು ಅಪ್ಲಿಕೇಶನ್. ಎರಡನೇ ಅಪ್ಲಿಕೇಶನ್ ತೊಗೊಂಡ್ರೆ ಲಿಂಕೇಜ್ ಆಫ್ ದಿ ಆಮ್ನಿಡೆಂಟೇಟ್ ಲಿಗ್ಯಾಂಡ್ ಟು ದಿ ಮೆಟಲ್ ಆಟಮ್. ನಿಮಗೆ ಗೊತ್ತು ಆಮ್ನಿಡೆಂಟೇಟ್ ಅಂತಂದರೆ ಅದರಲ್ಲಿ ಇರುವಂಥದ್ದು ಬಾಂಡ್ ಆಗುವಂಥದ್ದು ಟು ಎ ಮೆಟಲ್. ಆ ಲಿಗ್ಯಾಂಡ್ ಯಾವುದು ಡೊನೇಟ್ ಮಾಡುತ್ತಲ್ಲ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು, ಅದು ಎರಡು ಇದ್ದರೆ ಮೋರ್ ದ್ಯಾನ್ ಒನ್ ಡೋನರ್ ಸೈಟ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆಮ್ನಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಈಗ HCN- ಇದೆ, ಅಲ್ಲಿ N- ಕೊಡ್ಬೋದು, S- ಕೊಡ್ಬೋದು. ಸೊ ಯಾವುದು ಕೊಡುತ್ತೆ ಅಂತ ನಾವು ಈಸಿಯಾಗಿ HSAB ಪ್ರಿನ್ಸಿಪಲ್ ಪ್ರಕಾರ ತಿಳ್ಕೊಬೋದು. ಈಗ ದ ಲಿಗ್ಯಾಂಡ್ SCN ಐಸೋಸೈನೈಡ್ ಲಿಗ್ಯಾಂಡ್ ಈಸ್ ಆಮ್ನಿಡೆಂಟೇಟ್ ಲಿಗ್ಯಾಂಡ್, ಕ್ಯಾನ್ ಬಿ ಡೊನೇಟ್ ದ ಎಲೆಕ್ಟ್ರಾನ್ಸ್ ಥ್ರೂ metal with a sulfur
linkage, or ಮೆಟಲ್ ವಿತ್ ನೈಟ್ರೋಜನ್ ಐಸೋಥಯೋಸೈನೈಟ್ ಅಂತ ಕರಿತೀವಿ, ಇಲ್ಲಾಂದರೆ ಥೈನೋಸೈನೈಟ್ ಅಂತ ಕರಿತೀವಿ. ಸಲ್ಫರ್ ಡೊನೇಟ್ ಮಾಡ್ತಾ ಇದ್ರೆ ಅವಾಗ ಥಯೋಸೈನೈಟ್ ಅಂತ ಕರಿತೀವಿ, ಅಥವಾ ನೈಟ್ರೋಜನ್ ಮಾಡ್ತಾ ಇದ್ರೆ ಐಸೋಥಯೋಸೈನೈಟ್ ಅಂತ ಹೇಳ್ತೀವಿ. ಈಗ ಇದು ಎಸ್ ಬಾಂಡ್ ಆಗುತ್ತಾ ಎನ್ ಬಾಂಡ್ ಆಗುತ್ತಾ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸಾಫ್ಟು ಅಥವಾ ಹಾರ್ಡ್ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಸ್ ಮತ್ತು ಎಂದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಕಂಪೇರ್ ಮಾಡಿಕೊಂಡು ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಈಸಿಲಿ ಸೇ ವಿಚ್ ಒನ್ ಇಸ್ ಎ ಸ್ಟ್ರಾಂಗ್, ವಿಚ್ ಒನ್ ಇಸ್ ಎ ವೀಕ್ ಬೇಸ್ ಆರ್ ಆಸಿಡ್ ಅಂತ ನಾವು ಹೇಳ್ಬೋದು. ಹಾರ್ಡ್ ಮೆಟಲ್ ಅಯಾನ್ಸ್ ಆರ್ ಎನ್ ಬೌಂಡ್, ಸಾಫ್ಟ್ ಮೆಟಲ್ ಅಯಾನ್ಸ್ ಆರ್ ಎಸ್ ಬೌಂಡ್. ಸೊ ಎಸ್ ಇಸ್ ದಿ ಕಂಪ್ಯಾರಿಟಿವ್ಲಿ ಸಾಫ್ಟ್ ಬೇಸ್ ದ್ಯಾನ್ ನೈಟ್ರೋಜನ್. ಸೊ ಸಲ್ಫರ್ ಕಂಪೇರ್ ಮಾಡಿದ್ರೆ ನೈಟ್ರೋಜನ್ಗಿಂತ ಸಾಫ್ಟ್ ಬೇಸ್ ಆಗಿರುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ, ಸಾಫ್ಟ್ ಎನ್ ಬೌಂಡ್ ಆಗುವಂಥದ್ದು ಏನಿರುತ್ತಲ್ಲ ಅವು ಏನಾಗುತ್ತೆ ಅಂತಂದರೆ, ಎನ್ ಬೌಂಡ್ ಆಗುವಂಥದ್ದು ಏನು ಹೇಳ್ತಾ ಇದ್ದಾರೆ ಅವರಿಲ್ಲಿ, ಹಾರ್ಡ್ ಮೆಟಲ್ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಅದು ಸಾಫ್ಟ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಎಸ್ ಬೌಂಡ್ ಆಗುವಂಥದ್ದು ಏನಾಗುತ್ತೆ, ಸಾಫ್ಟ್ ಮೆಟಲ್ ಅಂತ ಹೇಳ್ತಾರೆ, ಅದು ಹಾರ್ಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಈಗ HCN ಏನಂತಾರೆ, ಥಯೋಸೈನೈಟ್ ಬಾಂಡ್ಸ್ ಥ್ರೂ ಸಲ್ಫರ್ ಆಟಮ್ ಏನಾದರೂ ಬಾಂಡ್ ಆಗ್ತಾ ಇದ್ರೆ, ಅದು ಪ್ಲಾಟಿನಮ್ಗೆ ಬಾಂಡ್ ಆಗ್ತಾ ಇದ್ರೆ ಅವಾಗ ಅದನ್ನು ನಾವು ಸಾಫ್ಟ್ ಆಸಿಡ್ ಅಂತ ಕರಿತೀವಿ. ದ ಬಾಂಡ್ಸ್ ಥ್ರೂ ನೈಟ್ರೋಜನ್ ಆಟಮ್ ವೆನ್ ಲಿಂಕ್ ಟು ಕ್ರೋಮಿಯಂ 3+ ಇಸ್ ಅ ಹಾರ್ಡ್ ಆಸಿಡ್. ಆ ಥರ ವೆನ್ Fe2+ ರಿಯಾಕ್ಟ್ ವಿತ್ ಐಸೋಸೈನೈಟ್ ದ ಬ್ರೈಟ್ ಯೆಲ್ಲೋ ಅಯಾನ್ಸ್ ಫಾರ್ಮ್. ಕ್ರೋಮಿಯಂ ಜೊತೆಗೆ ಅದೇ ಮಾಡಿದಾಗ ಅಲ್ಲೇನಾಗುತ್ತೆ, ಇಟ್ಸ್ ಲಿಂಕ್ ಥ್ರೂ ನೈಟ್ರೋಜನ್ ಆದಾಗ ಐಸೋಥಯೋಸೈನೈಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಬೇರೆ ಕಾಂಪ್ಲೆಕ್ಸ್ ಫಾರ್ಮೇಷನು ಆಗುತ್ತೆ. ಯಾಕೆ ಐರನ್ ಏನು ಮಾಡ್ತಾ ಇದೆ, ಥಯೋಸೈನೈಟ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ, ವೆರಾಸ್ ಕ್ರೋಮಿಯಂ ಏನಾಗ್ತದೆ ಐಸೋಥಯೋಸೈನೈಟ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ದಟ್ ಡಿಪೆಂಡ್ಸ್ ಅಪಾನ್ ದಿ ಹಾರ್ಡ್ ಆ್ಯಂಡ್ ಸಾಫ್ಟ್ ನೇಚರ್ ಆಫ್ ದಿ metal ions. Fe2+ is a borderline acid and is S bound, whereas a chromium is a hard acid, prefers to N bound. The molecule on kottidare would bond with a BF3 through nitrogen, whereas it would not bond with BH3, or BH3 will bond through phosphorus ಅಂತ ಹೇಳ್ತಾರೆ. ಇಲ್ಲಿ ಎರಡು ಕನ್ಸಿಡರ್ ಮಾಡ್ಕೊಳ್ತಾ ಇದ್ವಿ, ಫಾಸ್ಫರಸ್ ಜೊತೆಗೆ ಲಿಂಕ್ ಆಗ್ತಿದೆಯಾ, ನೈಟ್ರೋಜನ್ ಜೊತೆಗೆ ಲಿಂಕ್ ಆಗ್ತಿದೆಯಾ ಅಂತ. ನಿಮಗೆ ಗೊತ್ತು, BF3 ಇಸ್ ಅನ್ ಹಾರ್ಡ್ ಆಸಿಡ್, ಪ್ರಿಫರ್ ಟು ಬಾಂಡ್ ವಿತ್ ದ ನೈಟ್ರೋಜನ್ ಆಟಮ್ ವಿಚ್ ಇಸ್ ಅನ್ ಹಾರ್ಡ್ ಬೇಸ್. ನಿಮಗೆ ಗೊತ್ತು, ಹಾರ್ಡ್ ಇದ್ರೆ ಹಾರ್ಡ್ ಜೊತೆಗೆ ಇಂಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತವೆ, ವೆರಾಸ್ BH3 ಇಸ್ ಎ ಸಾಫ್ಟ್ ಆಸಿಡ್, ಪ್ರಿಫರೆನ್ಷಿಯಲಿ ಬಾಂಡೆಡ್ ಟು ಎ ಸಾಫ್ಟ್ ಬೇಸ್ P ಆಟಮ್. ಸೊ ಇದನ್ನು ನಿಮಗೆ ರೀಸನ್ಸಲ್ಲಿ ಕೇಳ್ತಿರ್ಕೋಬೇಕಾಗತ್ತೆ. ಎರಡನೇ ಥರ್ಡ್ ಅಪ್ಲಿಕೇಶನ್ ಏನು ಅಂದರೆ ಸಿಂಬಯಾಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಹಾರ್ಡ್ ಸಾಫ್ಟ್ ಕ್ಯಾರೆಕ್ಟರ್ ಆಫ್ ಎ ಮೆಟಲ್ ಅಯಾನ್ ಇಸ್ ಆಲ್ಟರ್ಡ್ ಬೈ ದಿ ಅದರ್ ಗ್ರೂಪ್ಸ್ ಅಟ್ಯಾಚ್ಡ್. ಇಟ್ ಈಸ್ ರೆಫರ್ಡ್ ಟು ಎ ಸಿಂಬಯಾಟಿಕ್ ಎಫೆಕ್ಟ್ ಅಂತ ಕರಿತೀವಿ. ಈಗ ಐಸೋಲೇಟೆಡ್ ಕ್ರೋಮಿಯಂ 3+ ಇದೆ ಅಂತ ಇಟ್ಕೊಳ್ಳೋಣ, ಹಾರ್ಡ್ ಆ್ಯಸಿಡ್ ಅಂತ ಕರಿತೀವಿ. ಹಂಗಾಗಿ ಅದೇನು ಮಾಡುತ್ತೆ, ಹಾರ್ಡ್ ಬೇಸ್ ಜೊತೆಗೆ ರಿಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಇಟ್ ಗೋಯಿಂಗ್ ಟು ಮೇಕ್ ಎ ಬಾಂಡ್ ಥ್ರೂ ನೈಟ್ರೋಜನ್ ಆಟಮ್. ಅಬ್ಸರ್ವ್ ಇನ್ ದಿ ಕೇಸ್ ಆಫ್ ಕೋಬಾಲ್ಟ್ ಅಮೋನಿಯಂ 5 times ಐಸೋಸೈನೈಡ್ 3- ಅಯಾನ್ಸ್ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇಲ್ಲೇನಾಗ್ತಿದೆ ಅಂದರೆ ವೆನ್ ಬೌಂಡ್ ಟು 5 ಸಾಫ್ಟ್ ಬೇಸ್ ಲಿಗ್ಯಾಂಡ್ಸ್ ಲೈಕ್ CN-, ದ ಹಾರ್ಡ್ನೆಸ್ ಆಫ್ ದಿ ಕೋಬಾಲ್ಟ್ 3+ ಇಸ್ ರೆಡ್ಯೂಸ್. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ, ನಾವು ಕೋಬಾಲ್ಟ್ ತೊಗೊಂಡು ಅಮೋನಿಯಾ ತೊಗೊಂಡಿದ್ದೀವಿ, ಆದರೆ ಕೋಬಾಲ್ಟ್ ಅಮೋನಿಯಾ ಬದಲು ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ CN ಹಾಕ್ಕೊಳ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಸೊ ಲಿಗ್ಯಾಂಡ್ ಚೇಂಜ್ ಮಾಡಿದಾಗ ಇದೇನಾಗ್ತಿದೆ, ಇಲ್ಲಿ ಐಸೋಸೈನೈಡ್ ಥ್ರೂ ಲಿಂಕೇಜ್ ಥ್ರೂ ನೈಟ್ರೋಜನ್ ಆಗ್ತಿದೆ, ಆದರೆ ಇಲ್ಲಿ ಲಿಂಕೇಜ್ ಥ್ರೂ ಸಲ್ಫರ್ ಆಗ್ತಿದೆ. ಸೊ ಈ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಸಿಂಬಯಾಟಿಕ್ ಅಂತ ಹೇಳ್ತೀವಿ. ಎರಡೂ ಕೇಸಲ್ಲಿ ಏನಾಗ್ತಾ ಇದೆ, ಕೋಬಾಲ್ಟೇ ಇದೆ, ಇಲ್ಲೂ ಕೋಬಾಲ್ಟೇ ಇದೆ, ಇಲ್ಲೂ ಐಸೋಸೈನೈಡೇ ಇದೆ, ಅಥವಾ ಐಸೋಸೈನೈಡ್ ಇರ್ಬೋದು ಅಥವಾ ಸೈನೈಡ್ ಇರ್ಬೋದು, ಐಸೋಥಯೋಸೈನೈಡ್ ಇರ್ಬೋದು. ಆದರೆ ಲಿಂಕ್ ಥ್ರೂ ನೈಟ್ರೋಜನ್, ಲಿಂಕ್ ಥ್ರೂ ಸಲ್ಫರ್ ಅನ್ನೋದು ಯಾವುದು ಡಿಸೈಡ್ ಮಾಡುತ್ತೆ ಅಂದರೆ ದ ಲಿಗ್ಯಾಂಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಟು ಇಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಂಬಯಾಟಿಕ್ ಅಂತ ನಾವು ಕರಿತೀವಿ. ಆ ಥರ ಸಾಲ್ಯುಬಿಲಿಟಿ ಇನ್ ವಾಟರು ಚೆಕ್ ಮಾಡ್ಕೊಳ್ಳೋಕ್ಕೂ ನನಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ದ ಕಾಂಪೌಂಡ್ ಫಾರ್ಮ್ ಡ್ಯೂ ಟು ಸಾಫ್ಟ್ ಆಸಿಡ್ ಸಾಫ್ಟ್ ಬೇಸ್ ಕಾಂಬಿನೇಷನ್ ಇಸ್ ಮೋರ್ ಕೋವಲೆಂಟ್ ಆ್ಯಂಡ್ ಲೆಸ್ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ ಲೈಕ್ ವಾಟರ್. ಸೊ ನಿಮಗೆ ಗೊತ್ತು, ಸಾಲ್ಯುಬಿಲಿಟಿ ಅಯಾನಿಕ್ ಕಾಂಪೌಂಡ್ಸ್ ಆದರೆ ಸಾಲ್ಯುಬಿಲಿಟಿ ಫಾಸ್ಟಾಗಿ ಆಗುತ್ತೆ, ಆ ಕೋವಲೆಂಟ್ ಕಾಂಪೌಂಡ್ ಅಂದರೆ ಅಯಾನಿಕ್ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಇದನ್ನು ಹೇಳ್ಬೋದು. ಸಿಲ್ವರ್ ಅಯೋಡೈಡ್ ಇದೆಯಲ್ಲ, ಇನ್ಸಾಲ್ಯುಬಲ್ ಇನ್ ವಾಟರ್, ಹ್ಯಾಸ್ ಇಟ್ ಆಸ್ ಎ ಕೋವಲೆಂಟ್ ನೇಚರ್, ಹೆನ್ಸ್ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಎ ಸಾಫ್ಟ್ ಆಸಿಡ್ Ag+ ಆ್ಯಂಡ್ ಸಾಫ್ಟ್ ಬೇಸ್. ಎರಡೂ ಸಾಫ್ಟ್ ಇದ್ದಾಗ ನಿಮ್ಗೆ ಏನಾಗುತ್ತೆ, ಕೋವಲೆಂಟ್ ನೇಚರ್ ಬರ್ತಾ ಹೋಗುತ್ತೆ. ಒಂದು ಹಾರ್ಡು ಒಂದು ಸಾಫ್ಟ್ ಇದ್ದಾಗ ನಿಮಗೆ ಅಯಾನಿಕ್ ನೇಚರು ಬರ್ತಾ ಹೋಗುತ್ತೆ. ಲಿಥಿಯಂ ಅಯೋಡೈಡ್ ಎರಡರಲ್ಲೂ ನೋಡ್ಕೊಳ್ಳಿ, ಅಯೋಡೈಡೇ ಇದೆ, ಸಾಫ್ಟ್ ಬೇಸೇ ಇದೆ, ಆದರೆ ಮೆಟಲ್ ಚೇಂಜ್ ಆದಾಗ ಒಂದು ಕಡೆ ಲಿಥಿಯಂ ಇದೆ, ಒಂದೊಂದು ಕಡೆಗೆ ಅಲ್ಯೂಮಿನಿಯಂ ಸಿಲ್ವರ್ ಇದೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಆ ಸಿಲ್ವರ್ ಅಯೋಡೈಡ್ ಇಸ್ ಇನ್ಸಾಲ್ಯುಬಲ್, ವೆರಾಸ್ ಲಿಥಿಯಂ ಅಯೋಡೈಡ್ ಇಸ್ ಸಾಲ್ಯುಬಲ್ ಇನ್ ವಾಟರ್ ಬಿಕಾಸ್ ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಕೋವಲೆಂಟ್ ಬಾಂಡ್.
ಸೊ ಹಾಗಾಗಿ ದೇರ್ ಫೋರ್ ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಆ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ಬೋದು. ಅದೇ ರೀತಿ ಈಗ ಓರ್ ಫಾರ್ಮೇಷನ್ ಮೆಟಲ್ಸ್ ಏನು ಮಾಡ್ತವೆ, ಆಲ್ವೇಸ್ ದೇ ಫೌಂಡ್ ಇನ್ ದಿ ಕಂಬೈನ್ಡ್ ಸ್ಟೇಟ್, ಐದರ್ ಕ್ಲೋರೈಡ್ಸು ಫ್ಲೋರೈಡ್ಸು ಅಥವಾ ಆಕ್ಸೈಡ್ ಫಾರ್ಮಲ್ಲಿ ಅದು ಇರ್ತಾ ಹೋಗ್ತವೆ. ಯಾವಾಗ ಯೂಶಲಿ ಮೆಟಲ್ಸ್ ಇರ್ತವೆ, ಮೆಟಲ್ಸ್ ದೇ ಗೋಯಿಂಗ್ ಟು ಕಂಬೈನ್ ವಿತ್ ನಾನ್ ಮೆಟಲ್ಸ್ ಟು ಫಾರ್ಮ್ ದಿ ಓರ್ಸ್ನ ಫಾರ್ಮೇಷನ್ ಮಾಡ್ತವೆ. ಸೊ ಅವು ಯಾಕೆ ಅದೇ ರೀತಿ ಆಗ್ತವೆ ಅಂದರೆ ದಟ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ಲೇನ್ ಯೂಸಿಂಗ್ ದಿ HSAB principle. Aluminum is mostly found in nature as alumina, Al2O3, which is an oxide ore. Since Al3 plus is an odd metal which prefers to combine with an odd oxide anion rather than the soft sulfide ion. ಸೊ ಇಲ್ಲಿ ಏನಾಗಿದೆ, ಈಗ ಅಲ್ಯೂಮಿನಿಯಮ್ಮು ಸಲ್ಫೈಡ್ ಜೊತೆಗೂ ರಿಯಾಕ್ಟ್ ಆಗ್ಬೋದು ಅಥವಾ ಆಕ್ಸಿಜನ್ ಜೊತೆಗೂ ರಿಯಾಕ್ಟ್ ಆಗ್ಬೋದು. ಆದರೆ ನೇಚರಲಿ ಯಾವಾಗೂ ಏನಾಗುತ್ತೆ, ಆಕ್ಸೈಡ್ ಫಾರ್ಮಲ್ಲೇ ಇರುತ್ತದು. ಯಾಕೆ ಅಂತಂದರೆ Al3+ ಇಸ್ ಎ ಹಾರ್ಡ್ ಮೆಟಲ್, ಇಟ್ ಕ್ಯಾನ್ ಕಂಬೈನ್ ವಿತ್ ಅ ಹಾರ್ಡ್ ಆಕ್ಸೈಡ್ ಅನಯಾನ್. ಸೊ ಹಾಗಾಗಿ ನಮ್ಗೆ ಏನಾಗ್ತದೆ, ಸಲ್ಫೈಡ್ಸ್ ಅಲ್ಯೂಮಿನಿಯಂ ಸಲ್ಫೈಡ್ಸ್ ಆಗ್ತದೆ, ಅಲ್ಯೂಮಿನಿಯಂ ಆಕ್ಸೈಡ್ ನಿಮಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ಸಿಲ್ಫರ್ ಕಾಪರ್ ಮೆಟಲ್ಸ್ ಆರ್ ಎಕ್ಸಿಬಿಟ್ ಇನ್ ನೇಚರ್ ಆಸ್ ಸಲ್ಫೈಡ್ ಓರ್ಸ್, ಬೋತ್ ಆಫ್ ದೆಮ್ ಆರ್ ಸಾಫ್ಟ್ ಮೆಟಲ್ಸ್. ಅದೇ ಥರ F block elements are found in nature as a silicate minerals. Since the trivalent lanthanides or actinides are hard acid tend to bind to the odd oxygen bases as in the silicates. ಆಮೇಲೆ ನಾವು ಹೇಳ್ತಾ ಹೋಗ್ಬೋದು. ಅದೇ ರೀತಿ ಪ್ರಿಸಿಪಿಟೇಷನ್, ಫಾರ್ ಎಕ್ಸಾಂಪಲ್ ವೆನ್ ಯು ಡೂ ದಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಇನಾರ್ಗ್ಯಾನಿಕ್ ಸಾಲ್ಟ್ ಮಾಡಿದಾಗ ಸೊ ಹೇಗಾಗತ್ತೆ, ದ ಸಾಫ್ಟ್ ಆಸಿಡ್ಸ್ ಲೈಕ್ Ag+, that is silver plus, mercury, mercurous 2+, or borderline acids like Fe2+, nickel 2+, Cu2+, Zn2+, Pb2+, etc. can be precipitated as sulfide from their aqueous solution since SO2- ion is a softer base. ಸೊ ಆ ಬೇಸಿಸ್ ಮೇಲೆ ನೀಟಾಗಿ ಹೇಳ್ತಾ ಹೋಗ್ಬೋದು. ಈಗ ಗ್ರೂಪ್ 1ನಲ್ಲಿದ್ದರೆ HSAB ಆ್ಯಸಿಡ್ ಏನಾದರೂ ಆ್ಯಡ್ ಮಾಡಿದೆ, ಸಾಫ್ಟ್ ಆಗಿತ್ತು ಅಂತಂದರೆ, ರಿಯೇಜೆಂಟ್ ಏನಾದರೂ HCl ಆಗಿತ್ತು ಅಂತಂದರೆ, ಬಾರ್ಡರ್ ಲೈನ್ ಅಥವಾ ಸಾಫ್ಟ್ ಇದ್ದಾಗ H2S ಆಗಿ ಆಗುತ್ತೆ. ಬಾರ್ಡರ್ 3 ಆದರೆ ಬಾರ್ಡರ್ ಲೈನ್ 3 H2S ಬೇಸಿಕ್ ಆಗುತ್ತೆ. 4th ಗ್ರೂಪ್ ತೊಗೊಂಡ್ರೆ NH4+CO3 ಆಗುತ್ತೆ. 5th ಗ್ರೂಪ್ ತೊಗೊಂಡ್ರೆ ಸಾಲ್ಯುಬಲ್ ಆಗುತ್ತೆ. ಸೊ ಯಾವುದು ಹಾರ್ಡು ಯಾವುದು ಬೇಸು, ಪ್ರಿಸಿಪಿಟೇಟ್ ಆಗುತ್ತಾ ಆಗಲ್ವಾ, ಆಗೋದಾದರೆ ಯಾವ ರೀತಿ ಆಗುತ್ತೆ. HCl ಹಾಕಿದಾಗ ಏನಾಗುತ್ತೆ, AgCl ಆಗುತ್ತೆ, PbCl2 ಆಗುತ್ತೆ, Hg2Cl2 ಆಗುತ್ತೆ. ಫಸ್ಟ್ ಗ್ರೂಪಲ್ಲಿ ಐದರ್ ಸಿಲ್ವರು, ಲೆಡ್ಡು, ಮರ್ಕ್ಯುರಿ ಇರುತ್ತೆ. ಸೆಕೆಂಡ್ ಗ್ರೂಪ್ಗೆ ಹೋದರೆ ನಿಮ್ಗೆ ಏನಾಗುತ್ತೆ, ಮರ್ಕ್ಯುರೀಸು, ಕ್ಯಾಡ್ಮಿಯಮ್ಮು, ಕಾಪರು, ಟಿನ್ನು, ಬಿಸ್ಮತ್ತು ಇದೆಲ್ಲ ನಿಮಗೆ ಬರ್ತಾ ಹೋಗುತ್ತೆ. ಅದೇ ಥರ ಬಾರ್ಡರ್ ಲೈನ್ ಇತ್ತು ಅಂತ ಇಟ್ಕೊಂಡು ಅವಾಗ ಏನಾಗುತ್ತೆ, ಬೇಸಿಕ್ ಥರ ಆಗುತ್ತೆ. MnS, FeS, CO, ಕೋಬಾಲ್ಟ್ ಸಲ್ಫೈಡು, ನಿಕ್ಕಲ್ ಸಲ್ಫೈಡು, Zn ಸಲ್ಫೈಡು, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡು, ಕ್ರೋಮಿಯಂ ಹೈಡ್ರಾಕ್ಸೈಡ್ ಈ ರೀತಿ ಆಗ್ತಾ ಹೋಗುತ್ತೆ. ಅದೇ ಥರ ಕಾರ್ಬನೇಟ್ಸ್ನ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಕ್ಯಾಲ್ಶಿಯಂ ಕಾರ್ಬನೇಟು, ಸ್ಟ್ಯಾನ್ಷಿಯಂ ಕಾರ್ಬನೇಟು, ಬೇರಿಯಂ ಕಾರ್ಬನೇಟ್ ಆಗುತ್ತೆ. ಅದೇ ಥರ Na ಆಗ್ಬೋದು, K+ ಆಗ್ಬೋದು, NH4+. ಸೊ ಈ ಬೇಸಿಸ್ ಮೇಲೂ ನಾನು ಅದನ್ನು ಹೇಳ್ತಾ ಹೋಗ್ಬೋದು. ಸೊ ಕೆಲವೊಂದು ಎಕ್ಸಾಂಪಲ್ಗಳನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೈಜು ಎರಡಕ್ಕೂ ಏನಾಗುತ್ತೆ, ಹಾರ್ಡ್ ಇದ್ದಾಗ ಎರಡು ಕಡೆಗೂ ಸೈಜ್ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಸೊ ಪೋಲರೈಸಬಿಲಿಟಿ ಏನಾಗಿರುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಕ್ಲಾಸಿಫೈ ದೆಮ್ ಇಂಟು ಹಾರ್ಡ್ ಆಸಿಡ್ಸ್ ಆರ್ ಹಾರ್ಡ್ ಬೇಸಿಸ್. ಸೊ ಸಮರೈಸ್ ಮಾಡೋದಾದರೆ, ಹಾರ್ಡ್ ಆಸಿಡ್ಸ್ ಅಂದರೆ ಅಟಾಮಿಕ್ ಸೆಂಟರ್ಸ್ ಆಫ್ ದಿ ಅಯಾನಿಕ್ ರೇಡಿಯಸ್ ಲೆಸ್ ದ್ಯಾನ್ 90 ಪೈಕೋಮೀಟರ್ ಇರುತ್ತೆ, ಹೈಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಂಟಿ ಆರ್ಬಿಟಲ್ಸ್ ಇದ್ದರೆ ವೇಲೆನ್ಸ್ ಶೆಲ್ಸ್ ಇರುತ್ತೆ, ಲೋ ಎಲೆಕ್ಟ್ರಾನ್ ಅಫಿನಿಟಿ ಇರುತ್ತೆ, ಲೈಕ್ಲಿ ಟು ಬಿ ಸ್ಟ್ರಾಂಗ್ಲಿ ಸಾಲ್ವೇಟೆಡ್, ಹೈ ಲೂಮೋ ಇರುತ್ತೆ, ದಟ್ ಈಸ್ ಲೋಯೆಸ್ಟ್ ಅನ್ಆಕ್ಯುಪೈಡ್ ಎನರ್ಜಿ ಲೆವೆಲ್ಸ್ ಇರುತ್ತೆ. ಈ ಥರ ಸಾಫ್ಟ್ ಆ್ಯಸಿಡ್ನ ತೊಗೊಂಡ್ರೆ ಲಾರ್ಜ್ ರೇಡಿಯೇ ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುತ್ತೆ. ಲೋ ಆರ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಇನ್ ದಿ ವೇಲೆನ್ಸ್ ಶೆಲ್ಸ್ ಇರುತ್ತೆ, ಇಂಟರ್ಮೀಡಿಯೇಟ್ ಎಲೆಕ್ಟ್ರಾನೆಗಟಿವಿಟೀಸ್ ವ್ಯಾಲ್ಯೂಸ್ ಇರುತ್ತೆ, ಲೋ ಎನರ್ಜಿ ಇರುತ್ತೆ ವಿತ್ ಅ ಮ್ಯಾಗ್ನಿಟ್ಯೂಡ್ ಆಫ್ ಲೂಮೋ ಕೋಎಫಿಷಿಯನ್ಸ್. ಬಾರ್ಡರ್ ಲೈನ್ ಅಂತಂದರೆ ಇಟ್ ಈಸ್ ನೈದರ್ ದಿ ಹಾರ್ಡ್ ನಾಟ್ ದಿ ಸಾಫ್ಟ್. ಸೊ ಪ್ರಾಪರ್ಟೀಸು ಎರಡೂ ಮಧ್ಯದಲ್ಲಿ ಇರ್ಬೋದು ಅಥವಾ ಎರಡೂ ಇರ್ಬೋದು, ಇಲ್ದಲೇನೂ ಇರ್ಬೋದು. ಅದೇ ಥರ ಹಾರ್ಡ್ ಬೇಸಸ್ನ ತೊಗೊಂಡ್ರೆ ಸ್ಮಾಲ್ ರೇಡಿಯೈ, ಹೈಲಿ ಸಾಲ್ವೇಟೆಡ್, ಎಲೆಕ್ಟ್ರೋನೆಗಟಿವಿಟಿ ಆಟಮ್ ಸೆಂಟರ್ಸ್ 3 to 4 ಇರುತ್ತೆ, ವೀಕ್ಲಿ ಪೋಲರೈಸಬಲ್ ಇದೆ, ಡಿಫಿಕಲ್ಟ್ ಟು ಬಿ ಆಕ್ಸಿಡೈಸ್ಡ್ ಇದೆ, ಹೈ ಎನರ್ಜಿ ಆಫ್ ಹೋಮೋ ಇರುತ್ತೆ. ಲಾರ್ಜ್ ಆಟಮ್ಸ್ ಸೈಜ್ ಜಾಸ್ತಿ ಇರುತ್ತೆ ಸಾಫ್ಟ್ ಬೇಸಸ್ಗೆ, ಹೈ ಪೋಲರೈಸಬಿಲಿಟಿ ಇರುತ್ತೆ, ಈಸಿ ಟು ಅಂಡರ್ಗೋ ಆಕ್ಸಿಡೇಷನ್, ಲೋ ಎನರ್ಜಿ ಆಫ್ ಹೋಮೋಸ್ ವಿತ್ ರೆಸ್ಪೆಕ್ಟ್ ಟು ದಿ ಕೋಎಫಿಷಿಯಂಟ್ ಹೋಗುತ್ತೆ. ಸೊ ಎಕ್ಸಾಂಪಲ್ಗಳು ನಿಮ್ಗೆ ಯಾವ ಥರ ಕೇಳ್ತಾರೆ ಅಂದರೆ ಈ ಥರ ಕೇಳ್ತಾ ಹೋಗ್ತಾರೆ. ನೀವು ನೆನ್ಪಿಟ್ಕೋಬೇಕಾಗತ್ತೆ ಹೇಗೆ ಕೇಳ್ತಾರೆ ಅಂತ. ಕ್ವಾಡ್ರಾವೇಲೆಂಟ್ ನಿಕ್ಕಲ್ ಈಸ್ ಅಂತಾರೆ, ನಿಕ್ಕಲ್ 4+ ಇದೆಯಲ್ಲ ಅದು ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು ದಟ್ ಆ್ಯಕ್ಟ್ ಆಸ್ ಎ ಹಾರ್ಡ್ ಬೇಸ್.
ಇದೇ ಥರ ಈ ಕ್ವಶನ್ಸ್ ಏನೋ HSAB ಇರೋದ್ರಿಂದ ಹಾರ್ಡ್ ಆ್ಯಸಿಡ, ಹಾರ್ಡ್ ಬೇಸ, ಸಾಫ್ಟ್ ಆ್ಯಸಿಡ, ಸಾಫ್ಟ್ ಬೇಸ್ ಅಂತ ಕೇಳ್ತಾರೆ. ಇದೇನಾಗ್ತಾ ಇದೆ, ಹಾರ್ಡ್ ಬೇಸ್ ಆಗ್ತಾ ಇದೆ. ಸೊ ನಾನು ಮುಂಚೆ ಹೇಳಿದಾಗೆ ಪ್ರಾಪರ್ಟೀಸ್ ಏನಿದೆ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಆ ಥರ SO3 ಇಸ್ ಅಸಿಡಿಕ್ ಆರ್ ಬೇಸಿಕ್ ಆಕ್ಸೈಡ್ ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ಬೋತ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಆಯಿಲ್. ಆ ಥರ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಸಾಫ್ಟ್ ಆ್ಯಸಿಡ್ ಅಂತ ಕೇಳ್ತಾರೆ. Ag ಪ್ಲಸ್ Pt2 ಪ್ಲಸ್ Au2 ಪ್ಲಸ್ ಆಲ್ ಅಂತಿದೆ. ಆನ್ಸರ್ ಇಸ್ ಆಲ್. ನಿಮ್ಗೆ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೀವಿ ಸೈಜ್ ಮೇಲೆ, ಪೋಲರೈಸಬಿಲಿಟಿ ಮೇಲೆ ಯಾವುದು ಸಾಫ್ಟ್ ಯಾವುದು ಹಾರ್ಡ್ ಅಂತ ನೀವು ಹೇಳಬೇಕಾಗತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಹಾರ್ಡ್ ಆ್ಯಸಿಡ್. ನಾಟ್ ಅಂತ ಬಂದಾಗ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ನಾವು ಟೆನ್ಷನಲ್ಲಿ ಇರ್ತೀವಿ, ಹಾಗಾಗಿ ಏನಾಗುತ್ತೆ ಅಂದರೆ ಅದು ಹಾರ್ಡ್ ನಾಟ್ ಅನ್ನೋದು ನೋಡಿದಿಲ್ಲ, ಬರೀ ಅದಕ್ಕೆ ಆಪೋಸಿಟ್ ಆನ್ಸರ್ನ ಬಂದ್ಬಿಟ್ಟಿರ್ತೀವಿ. ಸೊ ನೀವು ನೋಡ್ಕೋಬೇಕಾಗತ್ತೆ. H ಪ್ಲಸ್, ಲಿಥಿಯಂ ಪ್ಲಸ್, PH3, BF3 ಇದೆ. BH3ನ ನಾವು ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಅಯೋಡಿನ್ +1 ಅಯಾನ್ ಈಸ್ ಅಂತ ಹೇಳ್ತಾ ಇದ್ದಾರೆ. ಅಯೋಡಿನ್ ಏನಿದೆಯಲ್ಲ ಅದು ಸಾಫ್ಟ್ ಬೇಸ್ ಆಗುತ್ತೆ. ಆನ್ಸರ್ ವಿಲ್ ಬಿ ಸಿ. ಆ ಥರ H- ಅಯಾನ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಇಟ್ಸ್ ಎ ಸಾಫ್ಟ್ ಬೇಸ್. ನೀವು ನೋಡ್ಕೋಬೇಕಾಗತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಬಾರ್ಡರ್ ಲೈನ್ ಆ್ಯಸಿಡ್ ಅಂತ ಕೇಳ್ತಾರೆ. Fe2 ಪ್ಲಸ್, Cu2 ಪ್ಲಸ್, Zn2 ಪ್ಲಸ್ ಇದೆಲ್ಲನೂ ಬಾರ್ಡರ್ ಲೈನ್ ಆ್ಯಸಿಡ್ ಆಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಕಂಬೈನ್ ವಿತ್ BH3 ಟು ಫಾರ್ಮ್ ದಿ ಸ್ಟೇಬಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ BH3 ಅಂದರೆ ಏನಾಗಿದೆ, ಅದು ವೀಕರ್ ಸ್ಟ್ರಾಂಗರ್ ನೋಡ್ಕೋಬೇಕು. ಯಾವುದ್ರ ಜೊತೆಗೆ ಯಾವ ಮೆಟಲ್ ಜೊತೆಗೆ ಅದು ರಿಯಾಕ್ಟ್ ಆಗುತ್ತಾ ಅಂತ ನೋಡ್ಕೋಬೇಕು. ಇಟ್ ಗೋಯಿಂಗ್ ವಿತ್ ಕೋಬಾಲ್ಟ್ ಅಂತ ಹೇಳ್ತೀವಿ. ವೈ ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಫಂಕ್ಷನ್ ಆಸ್ ಅ ಲೂಬೀಸ್ ಆಸಿಡ್ ಅಂತ. ಲೂಬೀಸ್ ಆಸಿಡ್ ಅಂತ ಯಾಕೆ ಕರಿತೀವಿ ಅಂತ ಕೇಳ್ತಾರೆ. ಬಿಕಾಸ್ ಇಟ್ ಹ್ಯಾಸ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಇಟ್ ಹ್ಯಾಸ್ ಎಂಟಿ ಡಿ ಆರ್ಬಿಟಲ್, ಬಿಕಾಸ್ ಇಟ್ ಹ್ಯಾಸ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಬಿಕಾಸ್ ಇಟ್ ಈಸ್ sp3 hybridized. ಆನ್ಸರ್ ಇಸ್ ಇಟ್ ಹ್ಯಾಸ್ ಎಂಟಿ ಡಿ ಆರ್ಬಿಟಲ್. ವಾಟ್ ಹ್ಯಾಪನ್ಸ್ ವೆನ್ BF3 ರಿಯಾಕ್ಟ್ಸ್ ವಿತ್ ಅಮೋನಿಯಾ ಅಂತ ಹೇಳ್ತಾ ಇದ್ದಾರೆ. ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಷನ್ ನಿಮ್ಗೆ ಆಗುತ್ತೆ. ಸೊ ಇದು ನೆನ್ಕೋಬೇಕಾಗತ್ತೆ. ಆರ್ಡರ್ ಆಫ್ ದಿ ಲೂಬೀಸ್ ಆಕ್ಟಿವಿಟಿ, ಅಸಿಡಿಟಿ ಆಫ್ ದಿ ಬೋರಾನ್ ಹ್ಯಾಲೈಡ್ಸ್ ಕೇಳ್ತಾ ಇದ್ದಾರೆ. ಸೊ ಆರ್ಡರ್ ಕೊಟ್ಟಿದ್ದಾರೆ. ಯಾವ ಆರ್ಡರ್ ಕರೆಕ್ಟ್ ಅಂತಂದರೆ BF3, BCl3, BBr3, BI3. ಇದನ್ನು ವಿತ್ ರೆಸ್ಪೆಕ್ಟ್ ಟು ಆಸಿಡ್ಸ್ ಬೇಸಿಸ್ ವಿತ್ ರೆಸ್ಪೆಕ್ಟ್ ಟು ಬೋರಾನ್ ನಾವು ಇಲ್ಲಿ ಕನ್ಸಿಡರ್ ಮಾಡಿಕೊಂಡು ಹೇಳಬೇಕಾಗತ್ತೆ. ಆ ಥರ ಅಸಿಡಿಕ್ ಆರ್ಡರ್ ಆಫ್ ದಿ ಅಬೋವ್ ಆಕ್ಸೈಡ್ ಹೇಳ್ತಾರೆ. ಅದು ಸೋಡಿಯಂ ಆಕ್ಸೈಡ್ ಇರ್ಬೋದು, ಮೆಗ್ನೀಷಿಯಂ ಆಕ್ಸೈಡು, ನೈಟ್ರೋಜನ್ ಆಕ್ಸೈಡು, ಅಸ್ನಿಯಂ ಆಕ್ಸೈಡ್ ಇದೆ. ಸೊ ಆನ್ಸರ್ ಇಸ್ ಸಿ. Na2O, MgO, As2O3, N2O5 ಆ ಬೇಸಿಸ್ ಮೇಲೆ ಅದನ್ನು ಹೇಳ್ತಾ ಹೋಗ್ತೀವಿ. ಸೊ HSAB ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಮಿನಿಮಮ್ ಒಂದಾದ್ರೂ ಕ್ವಶನ್ ಇದ್ದೇ ಇರುತ್ತೆ, ಆಸಿಡ್ ಬೇಸ್ ಮೇಲೆ ಇರುತ್ತೆ. ಸೊ ಹಾಗಾಗಿ ನೀವು ಇದನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ಮಾಡೋಕ್ಕೆ ಈಸಿ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.